ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇತ್ತೀಚೆಗೆ ನೋಡಿರ್ಬೋದು, ಕರ್ನಾಟಕದ ಹಳ್ಳಿಗಳಲ್ಲಿ, ಸಿಟಿಗಳ ಪ್ರಮುಖ ರಸ್ತೆಗಳಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲಿ ನೋಡಿದ್ರೂ ಕೆಂಪು ಬಟ್ಟೆ ಧರಿಸಿರೋ ಭಕ್ತರು ಕಾಣಿಸ್ತಾರೆ. ಕೊರಳಲ್ಲಿ ಹಾರ, ಹಣೆ ಮೇಲೆ ಕುಂಕುಮ, ಬಾಯಲ್ಲಿ ಓಂ ಶಕ್ತಿ ಪರಾಶಕ್ತಿ ಅನ್ನೋ ಘೋಷಣೆ. ಅಯ್ಯಪ್ಪ ಮಾಲಾಧಾರಿಗಳು ಕಪ್ಪು ಬಟ್ಟೆಯಲ್ಲಿ ಕಾಣಿಸಿದ್ರೆ ಇವರು ಕೆಂಪು ಬಟ್ಟೆಯಲ್ಲಿ ಎದ್ದು ಕಾಣ್ತಾರೆ. ಅಷ್ಟೇ ಅಲ್ಲ, ಕಳೆದ ಕೆಲ ವರ್ಷಗಳಲ್ಲಿ ಕರ್ನಾಟಕದಿಂದ ಈ ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬರೀ ವಯಸ್ಸಾದವರು ಅಷ್ಟೇ ಅಲ್ಲ, ಯಂಗ್ಸ್ಟರ್ಸ್, ITBT ಉದ್ಯೋಗಿಗಳು, ಪ್ರಮುಖವಾಗಿ ಮಹಿಳೆಯರು ತಂಡೋಪತಂಡವಾಗಿ ಇಲ್ಲಿಗೆ ಹೋಗ್ತಾರೆ. ಅಷ್ಟಕ್ಕೂ ಈ ದೇವಸ್ಥಾನ ಇರೋದೆಲ್ಲಿ? ಏನಿದರ ವಿಶೇಷ? ಬೇರೆ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಒಳಗೆ ಹೋಗೋಕ್ಕೆ ಸಾಮಾನ್ಯರಿಗೆ ಅನುಮತಿ ಇರೋದಿಲ್ಲ, ಆದರೆ ಇಲ್ಲಿ ಮಹಿಳೆಯರೇ ಪೂಜೆ ಮಾಡ್ತಾರೆ. ಒಂದು ಬೇವಿನ ಮರದಿಂದ ಶುರುವಾದ ಈ ಶಕ್ತಿಪೀಠದ ಅಸಲಿ ಕಥೆ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಮೇಲ್ಮರುವತ್ತೂರು ಆದಿಪರಾಶಕ್ತಿ ಅಥವಾ ಆಡು ಭಾಷೆಯಲ್ಲಿ ಓಂ ಶಕ್ತಿ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಬನ್ನಿ ಶುರು ಮಾಡೋಣ. ಎಲ್ಲಿದೆ ಈ ದೇವಸ್ಥಾನ? ಮೊದಲಿಗೆ ಈ ದೇವಸ್ಥಾನ ಎಲ್ಲಿದೆ ಅಂತ ನೋಡೋದಾದರೆ, ಇದು ಇರೋದು ನಮ್ಮ ನೆರೆಯ ತಮಿಳುನಾಡಿನಲ್ಲಿ. ಚೆನ್ನೈ ಮತ್ತು ತಿರುಚನಾಪಲ್ಲಿ ನ್ಯಾಷನಲ್ ಹೈವೇ 45 ಚೆನ್ನೈನಿಂದ ಸುಮಾರು 92 ಕಿಲೋಮೀಟರ್ ದೂರದಲ್ಲಿರೋ ಪುಟ್ಟ ಊರು ಮೇಲ್ಮರುವತ್ತೂರು. ಹಿಂದೆ ಇದೊಂದು ಪುಟ್ಟ ಹಳ್ಳಿ, ಆದರೆ ಇವತ್ತು ಇದೊಂದು ಪ್ರಮುಖ ಯಾತ್ರಾ ಸ್ಥಳ. ನೀವು ಇಲ್ಲಿಗೆ ಹೋಗಬೇಕು ಅಂದರೆ ಚೆನ್ನೈಗೆ ಹೋಗಿ ಅಲ್ಲಿಂದ ಬಸ್ ಹಿಡಿಬೇಕು ಅಥವಾ ನೇರವಾಗಿ ಬೆಂಗಳೂರಿನಿಂದಲೇ ಬೇಕಾದಷ್ಟು ಬಸ್ಗಳು ಹೋಗ್ತವೆ. ರೈಲ್ವೆ ಸ್ಟೇಷನ್ ಕೂಡ ಇದೆ. ಅಲ್ಲಿ ಪ್ರಮುಖ ಎಕ್ಸ್ಪ್ರೆಸ್ ರೈಲುಗಳು ನಿಲ್ಲುತ್ತವೆ. ಇಲ್ಲಿನ ಪ್ರಧಾನ ದೇವತೆ ಆದಿಪರಾಶಕ್ತಿ. ಇಲ್ಲಿನ ಸಿದ್ಧರ ಪೀಠವನ್ನು ನೋಡಿಕೊಳ್ಳೋದು ಬಂಗಾರು ಅಡಿಗಲಾರ್ ಅವರು ಸ್ಥಾಪಿಸಿದ ಟ್ರಸ್ಟ್. ಭಕ್ತರು ಇವರನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೀತಾರೆ. ಇತ್ತೀಚೆಗೆ ಅಂದರೆ 2023 ಅಕ್ಟೋಬರ್ನಲ್ಲಿ ಇವರು ದೈವಾಧೀನರಾದರು. ಆದರೂ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ, ಬದಲಿಗೆ ದಿನೇ ದಿನೇ ಏರ್ತಾನೇ ಇದೆ. ಈಗ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗೆ ಬರೋಣ. ಯಾಕೆ ಇತ್ತೀಚೆಗೆ ಓಂ ಶಕ್ತಿಗೆ ಹೋಗೋರ ಸಂಖ್ಯೆ, ಅದರಲ್ಲೂ ಕರ್ನಾಟಕದಿಂದ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ? ಇದಕ್ಕೆ 3 ಪ್ರಮುಖ ಕಾರಣಗಳಿವೆ ವೀಕ್ಷಕರೇ. ಮೊದಲನೆಯದು ಸಮಾನತೆ. ಭಾರತದ ಎಷ್ಟೋ ದೇವಸ್ಥಾನಗಳಲ್ಲಿ ಇಂದಿಗೂ ಕೂಡ ಜಾತಿ ವ್ಯವಸ್ಥೆಯ ಕಟ್ಟುಪಾಡುಗಳಿವೆ, ಅಥವಾ ಗರ್ಭಗುಡಿಯೊಳಗೆ ಭಕ್ತರಿಗೆ ಪ್ರವೇಶ ಇರೋದಿಲ್ಲ. ಆದರೆ ಮೇಲ್ಮರುವತ್ತೂರಿನಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಅಥವಾ ಲಿಂಗ ಭೇದವಿಲ್ಲ. ಯಾರು ಬೇಕಾದರೂ ಮಾಲೆ ಹಾಕ್ಬೋದು, ಯಾರು ಬೇಕಾದರೂ ಇರುಮುಡಿ ಹೊರ್ಬೋದು. ಇದು ಜನರಿಗೆ ತುಂಬ ಹತ್ತಿರವಾಗಿದೆ. ಎರಡನೆಯದಾಗಿ ಮಹಿಳೆಯರಿಗೆ ಸಿಗುವ ಮನ್ನಣೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಶಬರಿಮಲೆಗೆ ನಿರ್ದಿಷ್ಟ ವಯಸ್ಸಿನ ಮಹಿಳೆಯರು ಹೋಗುವ ಹಾಗಿಲ್ಲ ಅನ್ನೋ ಚರ್ಚೆ ನಿಮಗೆ ಗೊತ್ತಿದೆ. ಆದರೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಮಹಿಳೆಯರೇ ಬಾಸ್. ಇಲ್ಲಿ ಋತುಸ್ರಾವದ ದಿನಗಳನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮಹಿಳೆಯರು ನೇರವಾಗಿ ಗರ್ಭಗುಡಿಯೊಳಗೆ ಹೋಗಿ ದೇವಿಗೆ ಪೂಜೆ ಮಾಡ್ಬೋದು. ಅಲ್ಲಿನ ಟ್ರಸ್ಟ್, ಕಮಿಟಿ ಎಲ್ಲದರಲ್ಲೂ ಮಹಿಳೆಯರದೇ ದರ್ಬಾರು. ಇದು ಮಹಿಳೆಯರಿಗೆ ಒಂದು ದೊಡ್ಡ ಧಾರ್ಮಿಕ ಸ್ವತಂತ್ರ ಮತ್ತು ಶಕ್ತಿಯನ್ನು ನೀಡಿದೆ. ಮೂರನೇದಾಗಿ ಸುಲಭವಾದ ನಿಯಮಗಳು. ಕೆಲವು ಕಡೆ ದೀಕ್ಷೆ ಅಥವಾ ವ್ರತ ಅಂದರೆ ತುಂಬ ಕಠಿಣ ನಿಯಮಗಳಿರುತ್ತೆ. ಇಲ್ಲೂ ನಿಯಮಗಳಿವೆ, ಆದರೆ ಅವು ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ಗೆ ಹೊಂದಿಕೊಳ್ಳುವಂತಿದೆ. 3 ದಿನ, 5 ದಿನ ಅಥವಾ 1 ವಾರ ಮಾಲೆ ಧರಿಸಿ ವ್ರತ ಮಾಡಿ ಹೋಗ್ಬೋದು. ಕುಟುಂಬ ಸಮೇತ ಹೋಗ್ಬೋದು. ಈ ಸರಳತೆ ಜನರನ್ನು ಆಕರ್ಷಿಸಿದೆ. ಈಗ ಈ ದೇವಸ್ಥಾನದ ಇತಿಹಾಸಕ್ಕೆ ಬರೋಣ. ಇದು ಸಾವಿರಾರು ವರ್ಷ ಹಳೆಯ ದೇವಸ್ಥಾನ ಅಲ್ಲ. ಇದು 1960ರ ದಶಕದಲ್ಲಿ ಬೆಳಕಿಗೆ ಬಂದ ಪವಾಡ. ಕತೆ ಏನು ಅಂತ ಹೇಳುತ್ತೆ ಅಂದರೆ, ಮೇಲ್ಮರುವತ್ತೂರಿನಲ್ಲಿ ಒಂದು ಬೇವಿನ ಮರ ಇತ್ತಂತೆ. 1966ರಲ್ಲಿ ಒಂದು ಭೀಕರವಾದ ಬಿರುಗಾಳಿ ಬೀಸುತ್ತೆ. ಆ ಗಾಳಿಗೆ ಆ ಬೇವಿನ ಮರ ಬುಡ ಸಮೇತ ಉರುಳಿ ಬಿಟ್ಟಂತೆ. ಗ್ರಾಮಸ್ಥರು ಬಂದು ನೋಡಿದಾಗ ಆ ಮರದ ಬುಡದಿಂದ ಹಾಲು ಸುರಿತಿತ್ತಂತೆ. ಕೆಲವರು ಹಾಲಿನ ರುಚಿ ಇರುವ ನೀರು ಅಂತಾರೆ. ಇದು ಜನರಿಗೆ ಆಶ್ಚರ್ಯ ತಂತು. ಆ ಮರದ ಬುಡದಲ್ಲೇ ಒಂದು ಕಲ್ಲು ಸ್ವಯಂಭೂ ಆಗಿ ತನಗೆ ತಾನೇ ಹುಟ್ಟಿಕೊಂಡಿತ್ತು. ಅದನ್ನೇ ಸ್ವಯಂಭೂ ಲಿಂಗ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಅದೇ ಊರಿನಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಇದ್ರು. ಅವರ ಹೆಸರು ಬಂಗಾರು ಅಡಿಗಲಾರ್.
ತುಂಬಾನೇ ಸಾತ್ವಿಕ ವ್ಯಕ್ತಿ. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ದೈವಿಕ ಅನುಭವಗಳಾಗ್ತಿದ್ವು. ಈ ಬೇವಿನ ಮರದ ಘಟನೆ ನಡೆದ ಮೇಲೆ ಅವರಿಗೆ ಪರಾಶಕ್ತಿ ದೇವಿಯ ಆವೇಶ ಬರಲಾರಂಭಿಸಿತು. ದೇವಿಯೇ ಇವರ ಮೂಲಕ ಬಂದು ಭವಿಷ್ಯವಾಣಿ ನುಡಿಯೋಕೆ ಶುರು ಮಾಡಿದ್ಲು ಅಂತ ನಂಬಲಾಗುತ್ತೆ. ಇದನ್ನ ತಮಿಳಿನಲ್ಲಿ ಅರಳ್ ವಾಕು ಅಂತ ಕರೀತಾರೆ, ಅಂದ್ರೆ ದೈವವಾಣಿ ಅಂತ ಅರ್ಥ. ಆರಂಭದಲ್ಲಿ ಇವರನ್ನ ಜನ ನಂಬಲಿಲ್ಲ, ಟೀಕೆ ಮಾಡಿದ್ರು. ಆದರೆ ಅವರ ಭವಿಷ್ಯವಾಣಿಗಳು ನಿಜವಾಗ್ತಾ ಹೋದಾಗ ಜನರು ಅವರನ್ನ ನಡೆದಾಡುವ ದೇವರು ಅಥವಾ ಅಮ್ಮ ಅಂತ ಕರೆಯೋಕೆ ಶುರು ಮಾಡಿದರು. ನಂತರ ಅದೇ ಸ್ವಯಂಭೂ ಲಿಂಗವಿದ್ದ ಜಾಗದಲ್ಲಿ 1977 ಹೊತ್ತಿಗೆ ದೇವಸ್ಥಾನ ನಿರ್ಮಾಣವಾಯಿತು. ಅಲ್ಲಿ ಆದಿಪರಾಶಕ್ತಿಯ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಆಶ್ಚರ್ಯ ಅಂದರೆ ಅಲ್ಲಿ ಸ್ವಯಂಭೂ ಲಿಂಗ ಇರೋದ್ರಿಂದ ಶೈವ ಮತ್ತು ಶಾಕ್ತ ಸಂಪ್ರದಾಯಗಳೆರಡೂ ಇಲ್ಲಿ ಮೇಳೈಸಿವೆ. ಇಲ್ಲಿನ ಆಚರಣೆಗಳು ತುಂಬಾನೇ ವಿಶೇಷ. ಕೆಂಪು ಬಟ್ಟೆ ನೀವು ನೋಡಿರ್ಬೋದು, ಇಲ್ಲಿ ಎಲ್ಲರೂ ಕೆಂಪು ಬಟ್ಟೆನೇ ಹಾಕ್ತಾರೆ. ಕೆಂಪು ಬಣ್ಣ ಶಕ್ತಿಯ ಸಂಕೇತ. ರಕ್ತದ ಬಣ್ಣ ಕೆಂಪು. ಇದು ಎಲ್ಲ ಮನುಷ್ಯರಲ್ಲೂ ಒಂದೇ, ಜಾತಿ ಭೇದವಿಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ. ಜೊತೆಗೆ ಕೆಂಪು ಬಣ್ಣ ಕ್ರಾಂತಿಯ ಸಂಕೇತ ಕೂಡ ಹೌದು. ಆಧ್ಯಾತ್ಮಿಕ ಕ್ರಾಂತಿಯನ್ನ ಇದು ಪ್ರತಿನಿಧಿಸುತ್ತೆ. ಇರುಮುಡಿ. ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ ಹಾಗೆ ಇಲ್ಲೂ ಕೂಡ ಭಕ್ತರು ತಲೆಯ ಮೇಲೆ ಇರುಮುಡಿ ಹೊರ್ತಾರೆ. ಆದರೆ ಇಲ್ಲಿನ ವಿಶೇಷ ಅಂದರೆ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಇರುಮುಡಿ ಹೊರಬಹುದು. ಗರ್ಭಗುಡಿಯೊಳಗೆ ಹೋಗಿ ಆ ಸ್ವಯಂಭೂ ಲಿಂಗಕ್ಕೆ ತಾವೇ ಸ್ವತಃ ಹಾಲಿನ ಅಭಿಷೇಕ ಮಾಡ್ಬೋದು. ಮಧ್ಯವರ್ತಿಗಳಿಲ್ಲದೆ ದೇವರನ್ನ ಕಾಣುವ ಅವಕಾಶ ಇಲ್ಲಿ ಸಿಗುತ್ತೆ. ಬೇವಿನ ಮರದ ಮಹಿಮೆ. ದೇವಸ್ಥಾನದಲ್ಲಿ ಇಂದಿಗೂ ಆ ಬೇವಿನ ಮರವನ್ನು ಪೂಜಿಸಲಾಗುತ್ತೆ. ಈ ಮರದ ಎಲೆಗಳಿಗೆ ಔಷಧೀಯ ಗುಣವಿದೆ. ಇದು ರೋಗಗಳನ್ನು ಗುಣಪಡಿಸುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿ ಬರೋ ಎಷ್ಟೋ ಜನ ಮಾನಸಿಕ ನೆಮ್ಮದಿಗಾಗಿ, ಆರೋಗ್ಯ ಸಮಸ್ಯೆಗಳ ನಿವಾರಣೆಗಾಗಿ ಮತ್ತು ಮದುವೆ, ಮಕ್ಕಳಾಗುವ ಕೋರಿಕೆ ಇಟ್ಕೊಂಡು ಬರ್ತಾರೆ. ವೀಕ್ಷಕರೇ, ಓಂ ಶಕ್ತಿ ದೇವಸ್ಥಾನ ಅಂದರೆ ಬರೀ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಒಬ್ಬ ತಾಯಿಗೆ ತನ್ನ ಮಕ್ಕಳು ಹಸುವಿನಿಂದ ಇರೋದನ್ನು ನೋಡೋಕ್ಕಾಗಲ್ಲ ಅನ್ನೋದು ಬಂಗಾರು ಅಡಿಗಲಾರ್ ಅವರ ಮಾತು. ಹಾಗಾಗಿ ಇಲ್ಲಿ ಅನ್ನದಾನಕ್ಕೆ ತುಂಬಾನೇ ಮಹತ್ವವಿದೆ. ಪ್ರತಿದಿನ ಸಾವಿರಾರು ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇದನ್ನ ಬಿಟ್ಟರೆ ಈ ಟ್ರಸ್ಟ್ ವತಿಯಿಂದ ದೊಡ್ಡ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದೆ. ಇಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಅಥವಾ ಉಚಿತ ಚಿಕಿತ್ಸೆ ಸಿಗುತ್ತೆ. ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಶಾಲೆಗಳಿವೆ. ಮಹಿಳಾ ಸಬಲೀಕರಣಕ್ಕಾಗಿ ಗುಡಿ ಕೈಗಾರಿಕೆ ತರಬೇತಿಗಳನ್ನು ನೀಡಲಾಗುತ್ತೆ. ಅಂದರೆ ಭಕ್ತಿಯ ಜೊತೆಗೆ ಸಮಾಜ ಸೇವೆಯನ್ನು ಈ ಸಂಸ್ಥೆ ಮಾಡಿಕೊಂಡು ಬರ್ತಿದೆ. ಇದು ಕೂಡ ಜನ ಅಲ್ಲಿಗೆ ಹೆಚ್ಚಾಗಿ ಆಕರ್ಷಿಸೋಕೆ ಒಂದು ಕಾರಣ. ಕೊನೆಯದಾಗಿ ಹೇಳೋದಾದರೆ, ನಂಬಿಕೆ ಅನ್ನೋದು ಮನುಷ್ಯನ ಅತಿ ದೊಡ್ಡ ಶಕ್ತಿ. ಕೆಲವರಿಗೆ ಅದು ಕಲ್ಲು, ಇನ್ನು ಕೆಲವರಿಗೆ ಅದು ಸರ್ವಸ್ವ. ಮೇಲ್ಮರುವತ್ತೂರು ಆದಿಪರಾಶಕ್ತಿ ದೇವಸ್ಥಾನ ಇವತ್ತು ಕೋಟ್ಯಾಂತರ ಜನರ ಪಾಲಿಗೆ ಶಕ್ತಿ ಕೇಂದ್ರವಾಗಿದೆ. ಮುಖ್ಯವಾಗಿ ಧರ್ಮದ ಹೆಸರಿನಲ್ಲಿ ಮಹಿಳೆಯರನ್ನ ದೂರ ಇಡ್ತಿದ್ದ ಕಾಲದಲ್ಲಿ ಮಹಿಳೆಯೇ ಶಕ್ತಿಯ ಸ್ವರೂಪ, ಅವಳೇ ಪೂಜೆಗೆ ಅರ್ಹಳು ಅಂತ ಸಾರಿದ ಕೀರ್ತಿ ಬಂಗಾರು ಅಡಿಗಲಾರ್ ಮತ್ತು ಈ ಕ್ಷೇತ್ರಕ್ಕೆ ಸಲ್ಲುತ್ತೆ. ಇದೇ ಕಾರಣಕ್ಕೆ ಕರ್ನಾಟಕದಿಂದಲೂ ಲಕ್ಷಾಂತರ ಮಹಿಳೆಯರು ಕೆಂಪು ಸೀರೆ ಉಟ್ಟು ಭಕ್ತಿಯಿಂದ ಓಂ ಶಕ್ತಿ ಅಂತ ಆ ತಾಯಿಯ ಸನ್ನಿಧಿಗೆ ಹೋಗ್ತಾರೆ. ನೀವು ಕೂಡ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ರೆ ಅಥವಾ ಹೋಗೋ ಪ್ಲಾನ್ ಇದ್ರೆ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ.